ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಸ್ನೇಹಿತರೆ? ಇವತ್ತಿನ ವಿಡಿಯೋದಲ್ಲಿ ಈಗ ಹೊಸದಾಗಿ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿರುವಂಥ ರಾಗಿ ಮಾಲ್ಟನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ಲೇಡೀಸ್ ಸ್ಪೆಷಲ್ ಯೂಸ್ ಮಾಡ್ತಾ ಇರೋರಿಗೇನು ಇದರ ಅವಶ್ಯಕತೆ ಇಲ್ಲ, ಬಟ್ ಹೊಸಬ್ರಿಗೆ ಇದರ ಮಾಹಿತಿ ಬೇಕು ಅಂತ ಹೇಳಿ ಕೇಳಿದ್ರಿಂದ ಒಂದು ವಿಡಿಯೋನ ನಿಮಗೆ ಮಾಡ್ತಾಯಿದ್ದೀನಿ. ಸೇಮ್ ಲೇಡೀಸ್ ಸ್ಪೆಷಲ್ ನಾವು ಹೇಗೆ ಮಾಡ್ಕೊಳ್ತೀವೋ ಅದೇ ರೀತಿಯೇ ನಾವು ರಾಗಿ ಮಾಲ್ಟನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಳೋದು. ಬಟ್ ನಾನು ಬೆಲ್ಲವನ್ನು ಹಾಕಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ, ಮಜ್ಜಿಗೆ ಜೊತೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿಲ್ಲ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ 1/4 ಲೀಟ್ರ್ ಗ್ಲಾಸ್ ಬರುತ್ತಲ್ವ, ಆ ಗ್ಲಾಸಲ್ಲಿ 1.5 ಲೋಟದಷ್ಟು ನಾನು ನೀರನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡ್ಮೇಲೆ ನಾರ್ಮಲಾಗಿ ನಮ್ಮ ಮನೇಲಿ ಒಂದು ಟೀ ಸ್ಪೂನ್ ಇದ್ದೇ ಇರುತ್ತೆ. ಆ ಸ್ಪೂನಲ್ಲಿ 2 ಸ್ಪೂನು, ಸ್ವಲ್ಪ ದೊಡ್ಡದು ಟೀ ಸ್ಪೂನ್ಗಿಂತ, ಈಗ ನೀವು ನೋಡ್ತಾ ಇರಬಹುದು ಟೀ ಸ್ಪೂನ್ಗಿಂತ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಸ್ಪೂನಲ್ಲಿ 2 ಸ್ಪೂನಷ್ಟು ನಾನು ಮಾಲ್ಟ್ ಪೌಡರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ರಾಗಿ ಮಾಲ್ಟ್ ಪೌಡರು. ಈ ಪೌಡರನ್ನು ನಾನಿಲ್ಲಿ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ನೀರಿಗೆ ಸೇರಿಸ್ಕೊಂಡ್ಮೇಲೆ ನಾವು ಇದಕ್ಕೆ ಲಂಪ್ಸ್ ಇಲ್ಲದೆ ಇರೋ ಹಾಗೆ 1 ಸ್ಪೂನ್ ಸಹಾಯದಿಂದ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಅದನ್ನು ಸ್ಟವ್ ಮೇಲೆ ಇಡಬೇಕು. ಈಗ ಆಲ್ರೆಡಿ ಲೇಡೀಸ್ ಸ್ಪೆಷಲ್ ಮಾಲ್ಟನ್ನು ಯೂಸ್ ಮಾಡ್ತಾ ಇರೋರಿಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಬರ್ತಾಯಿದೆ. ನಿಮ್ಮೆಲ್ಲರ ಬಳಿ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಲೇಡೀಸ್ ಸ್ಪೆಷಲ್ನ ಈಗ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ ಅವರು ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ಯಾಕಂದರೆ ತುಂಬ ಜನ ಕೇಳ್ತಾರೆ, ಮೇಡಮ್ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದಾಗ ಯಾಕೆ ಯಾರು ಒಬ್ಬರು ಕಮೆಂಟೇ ಮಾಡಲ್ಲ ಅಂತ ಹೇಳಿ. ಬಟ್ ನನಗೂ ಗೊತ್ತಿಲ್ಲ, ಯಾಕಂದರೆ ಕೆಲವೊಬ್ಬರು ನೋಡಿರ್ತಾರೆ, ನೋಡಿರೋದಿಲ್ಲ, ಅದೂ ಒಂದಿರುತ್ತೆ. ಕೆಲವೊಂದು ಸತಿ ಎಲ್ರಿಗೂ ಕಮ್ಯುನಿಟಿ ಪೋಸ್ಟು ಕೂಡ ರೀಚ್ ಆಗಲ್ಲ, ಅದು ಒಂದು ಮೇನ್ ರೀಸನ್ ಇರುತ್ತೆ. ಸೊ ಹಾಗಾಗಿ ಅಂಥವ್ರು ಯಾರಾದರೂ ಲೇಡೀಸ್ ಸ್ಪೆಷಲ್ ಉಪಯೋಗಿಸ್ತಾ ಇದ್ದೀರಾ ಅಂದರೆ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನು ನಾವು ಲಂಪ್ಸ್ ಇಲ್ಲದೆ ಇರೋ ಹಾಗೆ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅದನ್ನು ಸ್ಟವ್ ಮೇಲಿಟ್ಟು ನೀಟಾಗಿ ನಾವು ಮಾಲ್ಟನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಮಾಲ್ಟ್ ಮಾಡ್ಕೊಳ್ಳುವಾಗ ನಾವು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಅದನ್ನು ಸ್ಪೂನ್ ಸಹಾಯದಿಂದ ತಿರುಗಿಸ್ಕೊಂಡ್ರೆ ಸಾಕು. ಆಮೇಲೆ ಏನು ಅದನ್ನು ನಾವು ತಿರುಗಿಸ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ, ಯಾಕಂದರೆ ಅದು ಬಾಯ್ಲ್ ಆಗ್ತಾ ಅದು ಗಂಟೇನಾಗೋದಿಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ತಿರುಗಿಸ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಈ ಒಂದು ರಾಗಿ ಮಾಲ್ಟಿಂದ ಏನು ಯೂಸ್ ಆಗುತ್ತೆ ಮೇಡಮ್ ನಮಗೆ ತೊಗೊಳೋದ್ರಿಂದ, ಮತ್ತು ಯಾರೆಲ್ಲ ತೊಗೋಬಹುದು ಅಂತ ನಿಮ್ಮ ಪ್ರಶ್ನೆ ಇದ್ದರೆ, ಈ ರಾಗಿ ಮಾಲ್ಟನ್ನು 3 ವರ್ಷದ ಮಕ್ಕಳಿಂದ ಹಿಡಿದು ಯಾವ ಏಜ್ ಗ್ರೂಪ್ ಅವರಾದರೂ ಕೂಡ ತೊಗೋಬಹುದು. ಯಾಕಂದರೆ ಈ ಮಾಲ್ಟನ್ನ ಎಲ್ಲರೂ ಯೂಸ್ ಮಾಡೋದ್ರಿಂದ ಏನು ಇದು ಅಂತ ಏನಂತಾರೆ, ಡೈಜೆಷನ್ಗಾಗಲಿ ಏನಕ್ಕೂ ಆಗಲಿ ನಮಗೆ ತೊಂದರೆನ ಕೊಡೋದಿಲ್ಲ. ಈಸಿಯಾಗಿ ನಮಗೆ ಡೈಜೆಸ್ಟ್ ಆಗುತ್ತೆ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಇದನ್ನು ತೊಗೋಬಹುದು. ಮತ್ತು ನೀವು ಕೇಳಬಹುದು ಲೇಡೀಸ್ ಸ್ಪೆಷಲ್ಗೂ ಈ ಒಂದು ಮಾಲ್ಟ್ಗೂ ಏನು ಡಿಫ್ರೆನ್ಸು ಅಂತ ಹೇಳೋದಾದರೆ, ಲೇಡೀಸ್ ಸ್ಪೆಷಲ್ ಅಂತ ಹೇಳಿದ್ರೆ ನಾವು ಲೇಡೀಸ್ಗೆ ಅಂತ ಹೇಳಿ ಕೆಲವೊಂದು ಇಂಗ್ರೀಡಿಯೆಂಟ್ನ ಸ್ಪೆಷಲಾಗಿ ಯೂಸ್ ಮಾಡಿದ್ದೀವಿ. ಇದು ರಾಗಿ ಮಾಲ್ಟ್ ಅಂತ ಹೇಳಿದ್ರೆ ನಾರ್ಮಲಾಗಿ ರಾಗಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿಯಾಗಿ ಉಪಯೋಗಿಸಿ, ಇದರ ಜೊತೆಗೆ ಬೇರೆ ಬೇಳೆ ಕಾಳುಗಳಿರಬಹುದು, ಡ್ರೈ ಫ್ರೂಟ್ಸ್ ಇರಬಹುದು, ನಟ್ಸ್ ಇರ್ಬೋದು, ಸೀಡ್ಸ್ ಇರಬಹುದು, ಕೆಲವೊಂದು ಬೀಜಗಳು, ಸ್ಪೆಷಲಿ ಬೀಜಗಳನ್ನು ನಾವು ಇದಕ್ಕೆ ಆ್ಯಡ್ ಅಪ್ ಮಾಡಿದ್ದೀವಿ. ಸೊ ಹಾಗಾಗಿ ಇದು ಕೂಡ ನಿಮಗೆ ಒಂದು ಸೂಪರ್ ಬೆನಿಫಿಟ್ ಅಂತಲೇ ಹೇಳಬಹುದು. ಈಗ ಆಲ್ರೆಡಿ ನಾವು ರಾಗಿ ಮಾಲ್ಟನ್ನು ಯೂಸ್ ಮಾಡೋಕ್ಕೆ ಕೊಟ್ಟಿರೋರು ಹೇಳಿರುವಂಥ ಪ್ರಕಾರ ಇದರಲ್ಲೂ ಕೂಡ ನಮಗೆ ಮೈಕೈ ನೋವು ಕಡಿಮೆ ಆಗೋದಿರಬಹುದು, ನಮ್ಮ ಪೀರಿಯಡ್ ಸೈಕಲ್ ಸರಿಯಾಗೋದಿರಬಹುದು, ಮತ್ತು ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳು ನಮಗೆ ಇದರಿಂದನೂ ಸಿಗುತ್ತೆ ಅನ್ನುವಂಥದ್ದು. ಇನ್ನು ವಯಸ್ಸಾದಂಥವ್ರಿಗೆ ಜಾಸ್ತಿ ಊಟ ಎಲ್ಲ ಮಾಡಲಿಕ್ಕಾಗಲ್ಲ, ಬಟ್ ಅವರು ಆ ರೀತಿ ಊಟ ಮಾಡದೇ ಇದ್ದರೆ ಅವ್ರಿಗೆ ಸುಸ್ತು ಜಾಸ್ತಿ ಇರುತ್ತೆ. ಅಂಥವರು ಈ ಒಂದು ರಾಗಿ ಮಾಲ್ಟನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬದಲಾಗಿ, ಅಥವಾ ನಿಮಗೆ ಊಟ ಬೇಡ ಅನಿಸುತ್ತೆ ಆ ಟೈಮಲ್ಲಿ ತೊಗೋಬಹುದು. ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಇದೊಂದು ಗ್ಲಾಸ್ ಕುಡಿಯೋದ್ರಿಂದ ಇಡೀ ದಿನ ಲವಲವಿಕೆಯಿಂದ ನೀವು ಕಾಲ ಕಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ವರ್ಕಿಂಗ್ ವುಮೆನ್ಸ್ ಆಗಿದ್ದರೆ, ಕೆಲಸಕ್ಕೆ ಹೋಗೋರಿಗೆ ಬೆಳಗ್ಗೆ ತಿಂಡಿ ತಿಂದು ಹೋಗೋಕ್ಕಾಗಲ್ಲ, ಅಥವಾ ಅವ್ರಿಗೂ ಕೂಡ ಒಂದು ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರೆಂತ್ ಅನ್ನೋದು ಬೇಕಾಗುತ್ತೆ. ಸೊ ಅವರು ಕೂಡ ಬೆಳಗ್ಗೆ ತಿಂಡಿ ತಿನ್ನೋದ್ರ ಬದಲಾಗಿ ಕೂಡ ಈ ರಾಗಿ ಮಾಲ್ಟನ್ನು ಕುಡಿಬಹುದು. ಇಲ್ಲಾಂದರೆ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಗ್ಲಾಸ್ ಕುಡಿದು ಮಾಡಿಕೊಂಡು ತದನಂತರ ನಿಮ್ಮ ಕೆಲಸಗಳನ್ನೆಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ಆರಾಮಾಗಿ ನೀವು ಮಾಡಬಹುದು. ಇಡೀ ದಿನ ನೀವು ಆರಾಮಾಗಿ ಕೆಲಸವನ್ನು ನಿಭಾಯಿಸಬಹುದು ಅಂತ ಹೇಳ್ಬೋದು. ಇನ್ನು ಮಕ್ಕಳಿಗೆ ಮೇಯ್ನಾಗಿ ಏನು ಹೆಲ್ಪ್ ಆಗುತ್ತೆ ಇದರಿಂದ ಅಂತ ಹೇಳಿದ್ರೆ, ಮಕ್ಕಳಿಗೆ ನಾವು ರಾಗಿನ ತಿನ್ನಿಸೋದು ತುಂಬ ಕಷ್ಟ. ರಾಗಿಲಿ ಜಾಸ್ತಿ ನಮಗೆ ಕ್ಯಾಲ್ಶಿಯಂ ಸಿಗುತ್ತೆ ಅನ್ನುವಂಥ ಕಾರಣಕ್ಕೆ ಮಕ್ಕಳಿಗೆ ನಾವು ಪ್ರಿಫರಬಲಿ ನಾವು ರಾಗಿನ ಕೊಡಲೇಬೇಕು. ಬಟ್ ರಾಗಿನ ನಾವು ಮಕ್ಕಳಿಗೆ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ಸೋಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ಕೆಲವೊಂದು ಮಕ್ಕಳು ತಿನ್ನೋದಿಲ್ಲ. ಸೊ ರಾಗಿನ ಮಕ್ಕಳಿಗೆ ನಾವು ಕೊಡೋದ್ರಿಂದ ಅವ್ರ ಬೋನ್ ಸ್ಟ್ರಾಂಗ್ ಆಗುತ್ತೆ, ಅವರ ಬೆಳವಣಿಗೆಗೆ ತುಂಬಾ ಒಳ್ಳೆಯದು, ಬ್ರೈನ್ ಡೆವಲಪ್ಮೆಂಟ್ಗೆ ಒಳ್ಳೆಯದು. ಸೊ ಇದರಲ್ಲಿ ಹಾಕಿರುವಂಥ ಡ್ರೈ ಫ್ರೂಟ್ಸ್ಗಳಲ್ಲಿರುವಂಥ ಹೆಲ್ದಿ ಫ್ಯಾಟ್ ಅಂಶ ಅವರನ್ನು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅವರಿಗೆ ಅಂತ ಹೇಳಬಹುದು. ಸೊ ಒಟ್ಟಾರೆಯಾಗಿ ರಾಗಿ ಮಾಲ್ಟನ್ನ ಮಕ್ಕಳಿಗೆ ನೀವು ಕೊಡ್ತೀರಾ ಅಂದರೆ ಬೆಲ್ಲದ ಪುಡಿ ಉಪಯೋಗಿಸಿ ಅಥವಾ ಬೆಲ್ಲವನ್ನು ಉಪಯೋಗಿಸಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬ ರುಚಿಯಾಗಿ
ಖುಷಿಯಾಗಿ ಕುಡಿತಾರೆ, ಯಾವುದೇ ರೀತಿ ಕಿರಿಕಿರಿ ಕೂಡ ಮಾಡೋದಿಲ್ಲ. ಸೊ ದೊಡ್ಡವರು ಬೇಕಾದರೆ ಉಪ್ಪು ಹಾಕ್ಕೊಂಡು ಕುಡಿಬಹುದು, ಬೆಲ್ಲ ಹಾಕ್ಕೊಂಡು ಕುಡಿಬಹುದು, ಇಲ್ಲಾಂದರೆ ಈಗ ನಾನು ಮಜ್ಜಿಗೆ ಜೊತೆ ತೋರಿಸ್ತಿದ್ದೀನಲ್ಲ ಈ ರೀತಿ ಮಾಡ್ಕೊಂಡು ಕುಡಿಬಹುದು. ಇಲ್ಲಾಂದರೆ ಇದಕ್ಕೆ ವೆಜಿಟೇಬಲ್ಸ್ನೆಲ್ಲ ಬೇಯಿಸಿ ಹಾಕಿ, ಅಂದರೆ ಒಂದು ನೀರಿಗೆ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ಬೇಯಕ್ಕೆ ಇಟ್ಬಿಟ್ಟು 1 ಸ್ಪೂನ್ ಮಾಲ್ಟ್ ಪೌಡರ್ನ ನೀವು ನೀರಲ್ಲಿ ಕದಡಿ ನೀವು ಅದಕ್ಕೆ ಹಾಕಿ ಸೂಪ್ ಥರ ಕೂಡ ನೀವು ಅದನ್ನು ಮಾಡಿಕೊಂಡು ಕನ್ಸ್ಯೂಮ್ ಮಾಡಬಹುದು. ಹೇಗಾದರೂ ಸರಿ ಪ್ರತಿನಿತ್ಯ 1 ಗ್ಲಾಸ್ ನಾವು ರಾಗಿ ಮಾಲ್ಟನ್ನು ನಮ್ಮ ದಿನಚರಿಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸಿಗೋ ಲಾಭನೇ ಜಾಸ್ತಿ, ನಷ್ಟವಂತೂ ಖಂಡಿತ ಏನೂ ಆಗೋದಿಲ್ಲ ನಿಮಗೆ ಅಂತ ಹೇಳ್ಬಹುದು. ಒಂದು ತಿಂಗಳಲ್ಲಿ ಒಂದು 500 ರೂಪಾಯಿನ ನಾವು ಹೇಗೇಗೋ ಖರ್ಚು ಮಾಡಿಬಿಡ್ತೀವಿ. ಸೊ ನಮ್ಮ ಹೆಲ್ತ್ಗೋಸ್ಕರ ನಾವು ಒಂದು ಮಾಲ್ಟ್ಗೋಸ್ಕರ ಖರ್ಚು ಮಾಡಿ ನಾವು ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಅಂತಲೇ ಹೇಳಬಹುದು. ಸೊ ನಾವು ಟ್ಯಾಬ್ಲೆಟ್ಸ್ಗಳಿಗೆ, ಸಿರಪ್ಗಳಿಗೆ, ಡಾಕ್ಟ್ರಿಗೆ ಅಂತ ಖರ್ಚು ಮಾಡೋದ್ರ ಬದಲು ಈ ರೀತಿಯ ನ್ಯಾಚುರಲ್ ಸಪ್ಲಿಮೆಂಟನ್ನು ತೊಗೊಂಡು ನಾವು ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು ಅಂಥೇಳಿ. ಇನ್ನೀಗ ನಾವು ಮಾಡ್ಕೊಂಡಿರುವಂಥ ಮಾಲ್ಟು ತಣ್ಣಗಾಗಿದೆ. ಈ ತಣ್ಣಗಾಗಿರೋ ಮಾಲ್ಟ್ಗೆ ನಾನೊಂದು 3/4 ಗ್ಲಾಸಷ್ಟು ಮಜ್ಜಿಗೆನ ಬೆರೆಸ್ತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಜ್ಜಿಗೆನ ಮಿಕ್ಸ್ ಮಾಡ್ಕೊಳ್ಳಿ, ಮೊಸರಲ್ಲ ಮಜ್ಜಿಗೆ. ಸೊ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಅಂತ ಹೇಳಿದ್ರೆ, ಮಾಲ್ಟ್ ಅಂದ ತಕ್ಷಣ ತುಂಬ ತೆಳ್ಳಗೆ ಮಾಡ್ಕೊಂಡು ಕುಡಿಬೇಡಿ ದಯವಿಟ್ಟು. ನೋಡಿ ಈ ಕನ್ಸಿಸ್ಟೆನ್ಸಿ ಆದರೂ ನಿಮಗೆ ಮಾಲ್ಟು ಇರಲೇಬೇಕು. ತುಂಬ ಜನ ಹೇಳ್ತಾರೆ ಮೇಡಮ್ ಬೆಳಗ್ಗೆ ಮಾಲ್ಟ್ ಮಾಡ್ಕೊಂಡು ಕುಡಿದಿದೆ, ಬಟ್ ನನಗೆ 12 ಗಂಟೆ 11 ಗಂಟೆಗೆಲ್ಲ ಹೊಟ್ಟೆ ಹಶ್ವಾಗಿಬಿಡುತ್ತೆ ಮೇಡಮ್ ಅಂತ ಹೇಳಿ. ಖಂಡಿತ ಇಲ್ಲ. ನಾನು ಪರ್ಸ್ನಲ್ ಆಗಿ ಮಾಲ್ಟನ್ನು ಕುಡಿಯೋಳಾಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಬೆಳಗ್ಗೆ ಮಾಲ್ಟ್ನ ಕುಡಿಯೋದು 10 ಗಂಟೆಗೆ, 10-10:30 ಆಗುತ್ತೆ ನಾನು ಮಾಲ್ಟ್ ಕುಡಿಯೋಷ್ಟರಲ್ಲಿ. ಸಮ್ಟೈಮ್ಸ್ 11 ಗಂಟೆನೂ ಆಗುತ್ತೆ. ನಾ ಬೆಳಗ್ಗೆ ಮಾಲ್ಟ್ ಮಾಡ್ಕೊಂಡು ಕುಡಿದ್ರೆ 2:30ವರೆಗೂ ನನಗೆ ಯಾವುದೇ ಕಾರಣಕ್ಕೂ ಹಶ್ವಾಗೋದಿಲ್ಲ, ಯಾಕಂದರೆ ನಾನು ಈ ಕನ್ಸಿಸ್ಟೆನ್ಸಿಲಿ ಮಾಲ್ಟನ್ನು ಕುಡಿತೀನಿ. ಸೊ ನಿಮಗೂ ಅಷ್ಟೇ ಖಂಡಿತವಾಗ್ಲೂ ಹೊಟ್ಟೆ ಹಶ್ವಾಗಲ್ಲ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡು ಕುಡೀರಿ. ಮತ್ತು ನಿಮಗೆ ಒಂದೇ ಗ್ಲಾಸ್ ಕುಡಿಬೇಕಂತೆಲ್ಲ ಏನಿಲ್ಲ, ನಿಮಗೆ ಹೊಟ್ಟೆ ತುಂಬುವಷ್ಟು ಮಾಲ್ಟನ್ನು ನೀವು ಬೇಕಾದರೆ ಕುಡಿಬಹುದು ಆರಾಮಾಗಿ. ಇಲ್ಲಿ ನೀವು ನೋಡ್ತಾ ಇರಬಹುದು, ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಕೆಲವೊಬ್ಬರು ನನಗೆ ಹೇಳಿದರು ಮೇಡಮ್ ಇದಕ್ಕೆ ಚಿಲ್ಲಿ ಪೇಸ್ಟನ್ನು ಹಾಕ್ಕೊಂಡ್ರು ಕೂಡ ತುಂಬ ಟೇಸ್ಟಿ ಆಗಿರುತ್ತೆ ಮೇಡಮ್ ಅಂತ ಹೇಳಿ. ತುಂಬ ಜನ ಬೇರೆ ಬೇರೆ ಥರ ರೆಸಿಪಿಗಳನ್ನ ಕೂಡ ನನಗೆ ಇದ್ರ ಮೇಲೆ ಟ್ರೈ ಮಾಡಿ ಹೇಳಿದ್ದಾರೆ. ಸೊ ನನಗಂತೂ ಬಹಳ ಖುಷಿ ಆಗುತ್ತೆ. ಸೊ ನೀವು ಕೂಡ ಯೂಸ್ ಮಾಡಿ ಆರೋಗ್ಯನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡಬಹುದು, ಬುಕ್ ಮಾಡಿ ತರಿಸ್ಕೊಳ್ಬಹುದು. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಾರ್ಕೆಟಲ್ಲಿ ತುಂಬ ಥರದ ಒಂದು ಮಾಲ್ಟ್ಗಳು ಸಿಗುತ್ತೆ. ಬಟ್ ನಮ್ಮ ಒಂದು ರಾಗಿ ಮಾಲ್ಟ್ ಆಗಿರಬಹುದು ಅಥವಾ ನಮ್ಮ ಒಂದು ಲೇಡಿ ಸ್ಪೆಷಲ್, ಮೆನ್ಸ್ ಸ್ಪೆಷಲ್ ಆಗಿರ್ಬೋದು, ಟೀನ್ ಸ್ಪೆಷಲ್ ಆಗಿರ್ಬೋದು, ಇದು ಯಾವುದು ಕೂಡ ನಿಮಗೆ ಮಾರ್ಕೆಟಲ್ಲಿ ಸಿಗುವಂಥ ಮಿಲೆಟ್ ಮಾಲ್ಟ್ಗಳಲ್ಲ. ಸೊ ನಾವು ಮಿಲೆಟ್ಸ್ ಯೂಸ್ ಮಾಡಿದರೂ ಕೂಡ ನಾವು ಬೇರೆ ರೀತಿಯೇ ಇದನ್ನು ಪ್ರಿಪೇರ್ ಮಾಡಿದ್ದೀವಿ ನಿಮಗೆ. ಸೊ ಆ ಥರ ಮಾಲ್ಟ್ ಇದಲ್ಲ ಅಂತ ಹೇಳ್ತಾ ನಮಸ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಆರ್ಡರ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿದ್ದೀನಿ. ಬಾಯ್.